ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು 2026-27ರಲ್ಲಿ ಭಾರತದಲ್ಲಿ ಏನಾಗಲಿದೆ, ಭಾರತ ಉಳಿದುಕೊಳ್ಳುವುದೇ ಎಂಬುದನ್ನು ಬಾಪೂಜಿಯವರು ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲ ಆತ್ಮರು ಅದನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುತ್ತಾರೆ, 2026-27ರಲ್ಲಿ ಸಮುದ್ರದ ಆಳದಲ್ಲಿ ಭೂಕಂಪವಾಗಿ ದೊಡ್ಡ ದೊಡ್ಡ ಅಲೆಗಳು ಏಳಲಿವೆ. ಸಮುದ್ರದಿಂದ ಮೇಲೆ ಏಳಲಿರುವ ಈ ಅಲೆಗಳು ಸುಮಾರು 1 ಕಿಲೋಮೀಟರ್ನಷ್ಟು ಎತ್ತರದ ದೊಡ್ಡ ದೊಡ್ಡ ಅಲೆಗಳಾಗಿರುತ್ತವೆ. ಏಕೆಂದರೆ ಇದು ಒಂದು ದೊಡ್ಡ ಭೂಕಂಪವಾಗಿದೆ. ಸಮುದ್ರವೇ ಒಡೆದು ಹೋಗಲಿದೆ. ಸಮುದ್ರದ ದಡದಲ್ಲಿರುವ ನಗರಗಳೆಲ್ಲ ಮುಳುಗಿ ಹೋಗಲಿವೆ. ಇದೆಲ್ಲವೂ 2026ರಲ್ಲಿ ಭಯಂಕರವಾಗಿ ಆರಂಭವಾಗಲಿದೆ. ರಾತ್ರೋರಾತ್ರಿ ನೋಡುತ್ತಿದ್ದಂತೆಯೇ ಸಮುದ್ರದ ದಡದಲ್ಲಿರುವ ಎಲ್ಲ ನಗರಗಳು ಸಮುದ್ರದಿಂದ ಏಳುವ ಸುನಾಮಿಯಿಂದಾಗಿ ಬಹಳ ಭಯಾನಕವಾಗಿ ಸಾಗರದಲ್ಲಿ ಎಲ್ಲವೂ ಮುಳುಗಿ ಹೋಗಲಿದೆ. ಭಾರತದ ದಕ್ಷಿಣ ಭಾಗದಲ್ಲಿ ಮತ್ತು ಮುಂಬೈ ನಗರ ಹಾಗೂ ಸೂರತ್ನಿಂದ ಹಿಡಿದು ಸಂಪೂರ್ಣ ದಕ್ಷಿಣ ಭಾರತ ಮತ್ತು ವೆಸ್ಟ್ ಬೆಂಗಾಲ್ ಹಾಗೂ ಬಾಂಗ್ಲಾದೇಶ್ ಇವೆಲ್ಲವೂ 2026-27ರಲ್ಲಿ ಸಂಪೂರ್ಣವಾಗಿ ಅಂತ್ಯ ಕಾಣಲಿವೆ. ಅಂತಹ ಒಂದು ಭಯಂಕರವಾದ ಸುನಾಮಿಯು ಬರಲಿದೆ. ಅಲ್ಲದೆ ಒಂದೆಡೆ 2027ರಲ್ಲಿ 3ನೇ ವಿಶ್ವಯುದ್ಧ ಹಾಗೂ ಇನ್ನೊಂದೆಡೆ ಈ ರೀತಿಯ ಭಯಂಕರ ಪ್ರಕೃತಿ ವಿಕೋಪಗಳು ಉಂಟಾಗಿ ಸಂಪೂರ್ಣ ದಕ್ಷಿಣ ಭಾರತ ನೀರಿನಲ್ಲಿ ಮುಳುಗಲಿದೆ. ಇನ್ನು ಉತ್ತರ ಭಾರತದಲ್ಲಿ ಹಿಮಾಲಯದ ರೇಂಜ್ನಲ್ಲಿ ನಮ್ಮ ಭಾರತದ 1,000 ಕಿಲೋಮೀಟರ್ನಷ್ಟು ಮತ್ತು ಅಲ್ಲಿಂದ ಸಂಪೂರ್ಣ ಚೈನಾ, ಪಾಕಿಸ್ತಾನ, ಹಿಮಾಲಯದ 3,000 ಕಿಲೋಮೀಟರ್ ಉದ್ದಕ್ಕೂ ಅಫ್ಘಾನಿಸ್ತಾನ್ ಮತ್ತು ಯುರೋಪ್ವರೆಗೆ ಹಾಗೂ ಅಲ್ಲಿಂದ ಕಾಂಬೋಡಿಯಾದವರೆಗೆ ಸಂಪೂರ್ಣ ಹಿಮಾಲಯವು ನಡುಗಿ ನಮ್ಮ ಅರ್ಧ ರಾಜಸ್ಥಾನ ಹಾಗೂ ಅರ್ಧ ಪಾಕಿಸ್ತಾನ ಹಾಗೂ ಅರ್ಧ ಭಾಗ ಮಧ್ಯಪ್ರದೇಶ ಮತ್ತು ನಾರ್ತ್ ಈಸ್ಟ್ನ ಅಸ್ಸಾಂ, ಪಶ್ಚಿಮ ಬಂಗಾಳ, ಬಿಹಾರ ಇವೆಲ್ಲವೂ ಹಿಮಾಲಯದಲ್ಲಿ ಆಗುವಂತಹ ಭಯಂಕರವಾದ ಭೂಕಂಪದಿಂದಾಗಿ ಸಂಪೂರ್ಣವಾಗಿ ವಿನಾಶ ಹೊಂದಲಿವೆ. 2027ರಿಂದ 28ರವರೆಗೆ ಅತಿ ಭಯಂಕರ ಭೂಕಂಪದಿಂದಾಗಿ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಎಲ್ಲವೂ ಸರ್ವನಾಶವಾಗಿ ಕೇವಲ ಭಾರತದ ಮಧ್ಯಭಾಗವಷ್ಟೇ ಉಳಿಯಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನುಳಿದಂತೆ ವಿಶ್ವದಲ್ಲಿ ಯಾವುದೂ ಸಹ ಉಳಿಯುವುದಿಲ್ಲ. 3ನೇ ವಿಶ್ವಯುದ್ಧ ಆರಂಭವಾಗಿ ಎಲ್ಲೆಡೆ ಪರಮಾಣು ಬಾಂಬ್ಗಳ ಸ್ಫೋಟವಾಗಿ ಎಲ್ಲವೂ ಅಂತ್ಯವಾಗಲಿದೆ. ಸೂಕ್ಷ್ಮ ಜಗತ್ತಿನಲ್ಲಿ ವಿನಾಶಕಾರಿ ಗುಂಪುಗಳು ಬಹಳಷ್ಟು ವಿನಾಶಕಾರಿ ಚಟುವಟಿಕೆಗಳನ್ನು ನಡೆಸುತ್ತಿವೆ. ಹೀಗಾಗಿ ಈಗ ಸಮಯ ಬಹಳವೇ ಹತ್ತಿರ ಬಂದಿದೆ. ಇದರಿಂದಾಗಿ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಕಡೆ ಯಾರೂ ಇಲ್ಲ. ಹೀಗಾಗಿ ಪಾಸಿಟಿವ್ ಪರಿವರ್ತನೆ ಮಾಡಲು ಆಗುತ್ತಿಲ್ಲ. ಅಂತ್ಯದಲ್ಲಿ ಎಲ್ಲರೂ 3ನೇ ವಿಶ್ವ ಯುದ್ಧದಲ್ಲಿ ಪ್ರಾಣ ತ್ಯಜಿಸಿದ ಮೇಲೆಯೇ ಭೂತಗಳಾಗಿ ನಂತರ ನಮ್ಮ ಕಡೆ ಬರಲಿದ್ದಾರೆ. ಅಂತ್ಯದಲ್ಲಿ ಎಲ್ಲ ಬೇಹದ್ ಮಕ್ಕಳ ಮನೆಯೂ ಲೈಟ್ ಹೌಸ್ ಆಗಲಿದೆ. ಎಲ್ಲೆಲ್ಲಿ ಬೇಹದ್ ಮಕ್ಕಳ ಮನೆಯು ಲೈಟ್ ಹೌಸ್ ಆಗಿರುತ್ತದೆಯೋ ಆ ಲೈಟ್ ಹೌಸನ್ನು ನೋಡಿ ನಂತರದಲ್ಲಿ ಭೂತಗಳೆಲ್ಲ ಅಲ್ಲಿ ಹೋಗಿ ಮುಕ್ತವಾಗಲಿವೆ. ಸೂಕ್ಷ್ಮ ಜಗತ್ತಿನಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ 200 ಕಲಾ ಪವರ್ನ ಗ್ಲೋಬನ್ನು ಮಾಡಿ ಇಡಲಿದ್ದೇವೆ. ಇದರಲ್ಲಿಯೂ ಸಹ ಸೂಕ್ಷ್ಮ ಆತ್ಮರು ಬಂದು ಮುಕ್ತರಾಗಲಿದ್ದಾರೆ. ಇದೆಲ್ಲವೂ ಆಗುತ್ತಿದ್ದಂತೆ ತಕ್ಷಣವೇ ಒಂದೇ ಏಟಿನಲ್ಲಿ 100 ಕಲಾದ ಕಾಲಾಗ್ನಿಯು ಸಂಪೂರ್ಣ ಮಲ್ಟಿವರ್ಸನ್ನು ಸುಟ್ಟು ಭಸ್ಮ ಮಾಡಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ.
Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो